ಬದುಕಿನ ಬಣ್ಣ ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಮಾಯ್ಕಾರ ಚಂದನ್ ಅವ್ರೆ, ನೀವೇನ್ರಿ ಇಲ್ಲಿ ನಿಂತ್ಕೊಂಡಿದ್ದೀರಾ? ತೊಂದರೆ ಇಲ್ಲ ಪುಟ್ಟಮಲ್ಲಿ ಅವರೇ, ಆ ನೀರಿನ ಜೊತೆಗೆ ಸ್ವಲ್ಪ ಅರ್ಶಿನ ಮಿಕ್ಸ್ ಮಾಡ್ಬಿಟ್ಟಿದ್ರೆ ಅರ್ಶಿನ ನೀರು ಹಾಕೊಂಡಂಗಿರೋದು. ಧ್ಯಾನ ಅಂದ್ರೆ ನೀವು ನೀರು ತುಂಬಾ ಚೆನ್ನಾಗಿ ಹಾಕ್ತೀರಾ ಅಂದೆ. ಹಂಗಂದ್ರಿಯಾ? ಆ ನೀರಿನ ಜೊತೆಗೆ ನಿಮ್ಮ ಪ್ರೀತಿಯ ಅಮೃತ ಸೇರಿಸಿ ಹೃದಯಕ್ಕೆ ಬಿಟ್ಬಿಟ್ಟಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ಬಿಡ್ತಿತ್ತು. ಮತ್ತೆ ಏನು ಅಂದ್ರಿ? ನನ್ನ ಹೃದಯಕ್ಕೆ ಸ್ವಲ್ಪ ನೋವಾಗ್ಬಿಟ್ಟಿದೆ ಅಂದೆ. ಮಾಯ್ಕಾರ ಏನಿದು ಅಪಸ್ವರ? ನಿಮ್ ಹೃದಯಕ್ಕೆ ನೋವಾಯ್ತಾಗ್ದ? ಸದ್ಯ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ನಿಮ್ಗೂ ಇದೇ ರೀತಿ ಆಗ್ತಿತ್ತಾ? ಮುಂಚೆ ಆಯ್ತಿತ್ತು, ಈಗ ಆಗಲ್ಲ ಅನ್ನಿ. ಇದಕ್ಕೆ ಎಷ್ಟಿಡಿ ಅಂತಾರೆ. ಎಷ್ಟಿಡಿನ? ಹೃದಯ ಡಬ್ ಡಬ್ ಅನ್ನೋ ಬದಲು ಗುಡ್ ಗುಡ್ ಅಂತದೆ. ಯು ಮೀನ್ ಎಸಿಡಿಟಿ? ಹಿಡಿದ್ರೆ ಚಾಡ. ಹಿಂಗಾದಾಗ ಹಾಲ್ ಕುಡಿ ಅಂತ ನಮ್ಮ ಅತ್ತೆವ ಹೇಳ್ತಾ ಇದ್ರು. ಹಾಲ್ ಕುಡ್ದಿ ನಂಗೂ ಆಸೆ ಆಯ್ತು. ನೀವು ಹಾಲ್ ಕುಡೀರಿ. ಕೊಡ್ಸೋರಿಲ್ವೇ? ಐ ಮೀನ್ ಇದು ಹಾಲು ಕುಡಿದ್ರೆ ಹೋಗುವಂಥದ್ದಲ್ಲ, ಇದೊಂಥರ ಮಧುರವಾದ ವೇದನೆ. ವೇದನೆ ಅಂದ್ರೆ? ವೇದನೆ ಅಂದ್ರೆ ಒಂಥರ ನೋವು. ಈ ನೋವಲ್ಲೂ ಸುಖ ಇರುತ್ತೆ. ಹಾ, ನಿಮ್ಗೆ ಹಿಂಗೆಲ್ಲ ಆಯ್ತದೆ ಅಂದ್ರೆ ಯಾವ್ದೋ ದೊಡ್ಡ ಕಾಯಿಲೆನೆ ಬಂದಿರ್ಬೇಕು. ಮೊದ್ಲೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ. ಪುಟ್ಮಲ್ಲಿ ಅವರೇ, ಇದಕ್ಕೆ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಲ್ಲ. ಇದಕ್ಕೆ ಔಷಧಿ ಕೊಡೋ ಡಾಕ್ಟರ್ ಹುಟ್ಟೇ ಇಲ್ಲ. ಇದು ನಿಮ್ಮಿಂದ ಮಾತ್ರ ಹೋಗ್ಸಕ್ ಸಾಧ್ಯ. ನನ್ನಿಂದ ಚಂದನ್ ಅವ್ರೆ, ಒಂದೊಂದ್ಸಲ ನೀವೇನ್ ಹೇಳ್ತಿರೋ ಅರ್ಥನೇ ಆಗಲ್ಲ. ನಿಮಗ್ ನಾನು ಯಾವತ್ತಾನೇ ಅರ್ಥ ಆಗಿದ್ದೀನಿ. ಅರ್ಥ ಆಗಿದ್ರೆ ನಾನು ಯಾಕೆ ನಿಮ್ಮಿಂದ ಅಲಿತಿದ್ದೆ ಹೇಳಿ? ಯಾಕೆ ಸುಮ್ಮನೆ ಬಿಟ್ರಿ? ಮತ್ತೆ ನೋವು ಜಾಸ್ತಿ ಆಯ್ತಾ? ಇಲ್ಲ, ನೀವು ಮುಂದೆ ಇದ್ರೆ ಎಂಥ ನೋವು ಬೇಕಾದ್ರೂ ಸಹಿಸ್ಕೊಂಡ್ಬಿಡ್ತೀನಿ. ಚಂದನ್ ಅವ್ರೆ, ಬಂದೆ. ಹಲೋ, ಇಲ್ಲಿಂದನೇ ಅಡ್ಬಿದ್ದೆ ಅತ್ಯಮ್ಮ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕೂಸು. ಒಟ್ಟಾರೆ ನಾ ಅಲ್ಲಿಗೆ ಬರ್ತೀನಿ. ಆ ದನಕಾಯನ್ನ ಬಸ್ ಸ್ಟ್ಯಾಂಡ್ ಕಳ್ಸು. ಕಳಿಸ್ತೀನಿ, ಬನ್ನಿ ಬನ್ನಿ. ಈ ಸತಿ ನಾ ಅಲ್ಲಿ ಬಂದಾಗ ಒಳ್ಳೆ ಸುದ್ದಿ ಕೇಳ್ಕೊಂಡೆ ಊರಿಗೆ ಉದಯರಂಗ ಬಸ್ ಹತ್ತೋದು. ಒಳ್ಳೆ ಸುದ್ದಿ ಅಂದ್ರೆ ಯಾನ? ಅದೇ ಕಕ್ಕುಸು, ನಿನ್ ಕೂಸಾಗೋ ಒಳ್ಳೆ ಸುದ್ದಿ. ಹೋಗಿ ಅತ್ಯಮ್ಮ, ನಂಗೆ ನಾಚಿಕೆ ಆಯ್ತದೆ. ನಾ ಅಲ್ಲಿಗೆ ಬಂದು ನಿನ್ ನಾಚಿಕೆನ ನಗರದಿಂದ ಆಚೆಗೆ ಹಾಕ್ತೀನಿ. ಹಾಕಿ ಹಾಕಿ ಬಿರು ಬಂದ್ಬಿಡಿ. ಆಯ್ತು ಕಕ್ಕುಸು. ನಿಮ್ಮ ಅಂಕಲ್ ಯಾಕೆ ಫೋನ್ ಮಾಡಿದ್ರಂತೆ? ನಮ್ಮ ಅತ್ಯವ್ವ ನಮ್ಮ ಮಟ್ಟಿಗೆ ಬರ್ತಾವ್ರೆ. ಎಷ್ಟು ದಿವಸ ಇರ್ತಾರಂತೆ? ನನಗೆ ಬಾಬಿ ಆಗೋವರೆಗೂ. ಬಾಬಿನಾ? ಅಂದ್ರೆ ನಂಗೆ ಕೂಸುಟ್ಟವರೆಗೂ ಇಲ್ಲೇ ಇದ್ದಾರಂತೆ. ಕೂಸ? ಪುಟ್ಮಲ್ಲಿ ಅವರೇ, ಅವ್ರಿಗೇನೋ ತಲೆ ಕೆಟ್ಟಿದ್ಯಂತ? ಯಾಕಂಗಂದೇನೆ? ಪುಟ್ಮಲ್ಲಿ ಅವರೇ, ನೀವು ಮಗು ಮಾಡ್ಕೋಬೇಡಿ. ಯಾಕೆ ಮಾಡ್ಕೊಬಾರ್ದು? ನಿಮ್ ಚಾರ್ಮ್ ಎಲ್ಲ ಹೋಗ್ಬಿಡುತ್ತೆ. ಈ ಚಾರ್ಮು ಅಂದ್ರೆ ಯಾನ? ಹೇಗೇಳಪ್ಪ ಪುಟ್ಮಲ್ಲಿ ಅವರೇ, ನಿಮ್ಗೆ ಮಗು ಆದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮಗು ಬಗ್ಗೆನೇ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀರಾ. ಇದಕ್ಕೆ ನಾನು ಅವಕಾಶ ಕೊಡಲ್ಲ. ನಿಮಗೆ ಮಗು ಆಗಕ್ಕೆ ನಾನು ಬಿಡಲ್ಲ. ಐ ಆಮ್ ಸಾರಿ. ಓಕೆ? ಶ್ರೀರಾಮ, ಇವ್ರು ಯಾಕೆ ನಾನು ಕೂಸು ಊಟಕ್ಕೆ ಬಿಡಲ್ಲ ಅಂತಾರೆ? ಅತ್ಯವ್ವ ಕೂತ್ಕೊಳ್ಳಿ. ಚೆನ್ನಾಗಿದ್ದೀನಿಯಾ? ನಾನ್ ಸಂದಾಗಿದ್ದೀನಿ ಕೂಸು. ನೀನ್ ಹೆಂಗಿದೀಯಾ? ನಾನು ಚೆನ್ನಾಗಿವ್ನಿ ಅತ್ಯವ್ವ. ಅಯ್ಯೋ, ಹುಟ್ ನೋಡಿದ್ರೆ ಗೊತ್ತಾಯ್ತದೆ. ಮದ್ವೆ ಆದಾಗ ಕೊಳಗ ತರ ಇದ್ದೆ, ಈಗ ನೋಡಿದ್ರೆ ಸೇರ್ ತರ ಸಣ್ಣಗಾಗಿದ್ಯಾ. ಯಾಕೆ ಈ ದನಕಾಯ ನೀನು ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಅವ್ವ ಚಂದಾಗಿ ನೋಡ್ಕೊತಾವನೆಲ್ಲ. ಲೇ ಚಟ್ನಿ ಮಾರೋನೆ, ನಾನ್ ನಮ್ ಸುಸಿ ಹತ್ರ ಮಾತಾಡ್ಬೇಕಾದ್ರೆ ನೀನ್ ಯಾಕೆ ಅಡ್ಬಾಯಿ ಹಾಕಿ? ಆಯ್ತು, ಮಾತಾಡ್ಕೊ. ನೀನ್ ಹೇಳು ಕೂಸು. ಅತ್ಯವ್ವ, ನಾನು ಚೆನ್ನಾಗಿ ಇವನಿ ಅನ್ನಿ. ನಮ್ಮ ಬಾಬಣ್ಣನ ಕೇಳಕ್ಕಿಂತ ಮುಂಚೆ ಎಲ್ಲನೂ ತಂದ್ಕೊಟ್ಬಿಡ್ತಾರೆ. ಹಾ, ಕೊಡೋದನ್ ಕೊಡೋದ್ ಬಿಟ್ಟು ಬೇಡದೆ ಇದ್ದನ್ನೆಲ್ಲ ಕೊಟ್ರೆ ಏನ್ ಸುಖ? ಅವ್ವ ನಾನು ಚಂದಾಗಿದ್ಯಾ? ನಾನ್ ಸಂದಾಗಿದ್ದೀನಿ ಕೂಸು. ಬಾಳೆಹಣ್ಣು ತಿಂದ್ಯಾ? ಅವ್ವ ಬಾಳೆಹಣ್ಣು ತಿನ್ನೋದೇನ? ಊಟಕ್ಕೆ, ತಿಂಡಿಗೆ, ನಾಷ್ಟಕ್ಕೆ ಎಲ್ಲಕ್ಕೂ ಬಾಳೆಹಣ್ಣೆ ತಿಂತಾನೆ. ಅವನು ಬಾಳೆಹಣ್ಣು ತಂದ್ಕೊಟ್ಟು ನಾನು ಸಿಪ್ಪ ತರ ಆಗ್ಬಿಟ್ಟಿನಿ. ಇಲ್ಲ ಅಣ್ಣಯ್ಯ ಸುಳ್ಳು ಹೇಳ್ತಾವನೆ. ಅವ್ನು ಯಾವಾಗ ಸತ್ಯ ಹೇಳೋನ್ ಹೇಳು. ಊಟದಾಗಿಂದ ಬರೀ ಬಂಡವಾಳ ಬದುಕೋದೇ ಆಯ್ತು. ಅವ್ವ ಇತ್ತೀಚೆಗೆ ಅಣ್ಣಯ್ಯ ಅಂಗಡಿ ಕಡೆಗೆ ಹೋಗೋದೇ ಬಿಟ್ಬಿಟ್ಟವನೆ. ಇಲ್ಲ ಓಡಾಡ್ಕೊಂಡಿರ್ತಾನೆ. ಅವ್ವ ಬೆಳೆದ್ ನಿಂತರ ಮಗನ್ ಹೊಡೆದಯ. ನೀನ್ ಎಷ್ಟೇ ದೊಡ್ಡವನಾದ್ರೂ ನನ್ ಮಗನೇ. ನಡಿಲ ಅಂಗಡಿಗೆ. ಹಂಗೆ ಬರ್ತಾ 2 ಕೆಜಿ ಜಾಂಗೀರ್ ತಗೊಂಬ. ಅವ್ವ ಜಾಂಗೀರ್ ನಂಗೂ ಇಷ್ಟ. ಅವನ್ಗೂ ಅರ್ಧ ಕೆಜಿ ತಗೊಂಬ. ಆಯ್ತು, ನಡಿಲ. ಹೊಟ್ಟೆತ್ತದೆ. ಅವ್ವ ಊರಿಗೆ ಹೋಗ್ಲಿ, ಆಮೇಲೆ ನಿನ್ ಬಾಯಿಗೆ ಹೊಡ್ತಾಗ ಬಾಳೆಹಣ್ಣು ಇರ್ತೀನಿ. ಅವ್ವ ಒಂದ್ ನಿಮಿಷ ಬರ್ತೀನಿ.
ಹೇಳು ಕುಸು ಏನು ಹೊಸ ಸಮಾಚಾರ? ನಂತವೇನು ಸಮಾಚಾರ ಇಲ್ಲ ಅತ್ಯವ್ವ, ನೀವೇ ಹೇಳ್ಬೇಕು. ಅಯ್ಯೋ ನಂದೇನಮ್ಮ ಸಮಾಚಾರ, ನೀನೇನಾದ್ರೂ ಹೊಸ ಸಮಾಚಾರ ಇದ್ರೆ ಹೇಳು. ನೀವು ಬಂದಿದ್ದೀರಲ್ಲ ಅದೇ ಖುಷಿ ಸಮಾಚಾರ ಅನ್ನಿ. ನಿಮ್ಮನ್ನ ನೋಡಿದ್ರೆ ನಮ್ಮ ಅವ್ನ ನೋಡ್ದಂಗೆ ಆಯ್ತದೆ. ಹಂಗಾರೆ ನಾನ್ ನಿಮ್ಮ ಅವ್ವ ಅಲ್ವಾ? ಹೋಗು ಕುಸು, ನನ್ನ ಮನ್ಸಿಗೆ ತುಂಬಾ ನೋವಾಯ್ತು. ಅತ್ಯವ್ವ ನಾನು ಹೇಳಿದ್ದು ಹಂಗಲ್ಲ, ನಮ್ಮ ಅವ್ನಿಗಿಂತ ನೀವು ನನ್ನ ಚೆನ್ನಾಗೇ ನೋಡ್ಕೊತಿದ್ದೀರಿ. ಅಯ್ಯೋ ಈಗಿನ ಕಾಲದಲ್ಲಿ ನಿನ್ನಂತ ಸಂಸ್ಕಾರವಂತ ಸೊಸೆ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ನಿಮ್ಮಂತ ಅತ್ತೆವನ್ ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದ್ದಿ ಬಿಡಿ. ಏನ್ ಅದೃಷ್ಟನೋ ಏನೋ. ಕುಸು ಏ ಕುಸು ಏನಾಯ್ತವ್ವ? ಕುಸು ಏನಾಯ್ತು ಕುಸು? ಹುಷಾರಾಗಿದ್ಯಾ ತಾನೇ? ಹುಷಾರಾಗಿ ಇವನಿ ಅತ್ಯವ್ವ, ಯಾಕೋ ಸ್ವಲ್ಪ ತಲೆ ಸುತ್ತು, ಹೊಟ್ಟಲ್ ಸಂಕಟ ಆಯ್ತದ. ಹೊಟ್ಟೆಲ್ ಸಂಕಟ ಆಯ್ತದ? ತಲೆ ಸುತ್ತು ಬರ್ತಾ ಇದೆಯಾ? ಅಯ್ಯೋಯ್ಯೋ ಬಾ ಕುರು 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 ಕುರು. ಅಂತೂ ನಿನ್ ದೊಡ್ಡ ಮಾವನ ತೊಟ್ಟಲ್ ಹಾಕೋ ಟೈಮ್ ಬಂದಾಯ್ತು. ಇಲ್ದೇ ಇರೋರ್ನ ಎಲ್ ತೊಟ್ಲಗ್ ಹಾಕಿರಿ ಅತ್ಯವ್ವ? ಅಯ್ಯೋ ನೀನ್ ಅವ್ವ ಆಯ್ತಿದ್ಯಾ? ಅತ್ಯವ್ವ ಅದೇನಾಯ್ತು? ನೀನ್ ಏನು ಹೇಳ್ಬೇಡ, ಕುರು 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 ಕುರು. ಮಾದೇಶ್ವರ ನಿನ್ನ ಕೃಪೆಯಿಂದ ನನ್ ಸೊಸೆ ಅವ್ವ ಆಯ್ತಿದ್ದಾಳೆ, ನಾನು ಅಜ್ಜ ಆಯ್ತೀವ್ನಿ. ಲೇ ಬಾಬು ಪದ ಹಾಕ್ಬಿಟ್ಟು ಬಾರ್ಲೇಲಿ. They told him, don't you ever come around here. Don't wanna see your face, you better disappear. The fire's in their eyes and their words are really clear. So beat it, just beat it. You better run, you better do what you can. Don't wanna see no blood, don't be a macho man. You wanna be tough, better do what you can. So beat it, but you wanna be fair. ಅಯ್ಯ, ನಾನು ವಾಂತಿ ಮಾಡಿದ್ದು ಒತ್ತರ ಕುಡ್ದಿರೋ ಉಪ್ಗಂಜಿಯಿಂದ. ಇವ್ರು ನೋಡಿದ್ರೆ ನಾನು ಅವ್ವ ಆಯ್ತೀನಿ ಅಂತ ಅನ್ಕೊಂಡ್ಬಿಟ್ಟವ್ರಲ್ಲ. ಪಾಪ ಇವ್ರು ಇಷ್ಟೊಂದು ಖುಷಿಯಿಂದ ಕುಣಿತವ್ರೆ. ಈಗ ದಿಟ ಹೇಳ್ಬಿಟ್ರೆ ಎಲ್ರು ಆಶ್ರಮ ಮಾಡ್ಕೋತಾರೋ. ನಂಜುಂಡೇಶ್ವರ ನೀನೇ ಕಾಪಾಡ್ಬೇಕಪ್ಪ. ಹಲೋ, ಶರ್ಮಾ ಬಿಲ್ಡರ್ಸಿಂದನಾ? ಹೇಳಿ. ನೋ, ನನಗೆ ಯಾವ ಮನೆನೂ ಬೇಕಾಗಿಲ್ಲ. ನಾನಿರೋ ಮನೆನೇ ಸ್ವರ್ಗದ ಥರ ಇದೆ. ನಾನು ಇಲ್ಲೇ ಆರಾಮಾಗಿದ್ದೀನಿ. ನೋಡಿ, ಇನ್ನೊಂದ್ಸಲ ಮನೆ ಬೇಕಾ ಫ್ಲ್ಯಾಟ್ ಬೇಕಾ ಅಂತ ಫೋನ್ ಮಾಡಬೇಡಿ. ಓಕೆ, ಬಾಯ್. ಜಾನಿ, ಯಾರ್ದು ಫೋನು? ಶರ್ಮಾ ಬಿಲ್ಡರ್ಸಿಂದ ಕಡಿಮೆ ರೇಟಲ್ಲಿ ಮನೆ ಕಟ್ತಿದಾರಂತೆ. ಆಫರ್ ಇದೆ, ಬೇಕಾ ಅಂದ್ರು. ಬೇಡ ಅಂದೆ. ಜಾನಿ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಈಗ ಯಾಕಮ್ಮ ಇಂಥ ಅನುಮಾನ? ನಾನೇನ್ ಮಾಡಿದೆ? ಅವರು ಆಫರ್ ಅಲ್ಲಿ ಮನೆ ಕೊಡ್ತೀನಿ ಅನ್ನುವಾಗ ತಗೋತೀನಿ ಅನ್ನೋದ್ ಬಿಟ್ಟು ಬೇಡ ಅಂದಿದ್ದೀರಲ್ಲ. ಡಾರ್ಲಿಂಗ್, ನಮ್ಗೆ ಈ ಮನೆ ಇರ್ಬೇಕಾದ್ರೆ ಬೇರೆ ಮನೆ ಯಾಕೆ? ಜಾನಿ, ಇದೇ ನಮ್ ಸ್ವಂತ ಮನೆನಾ? ನಾವಿರೋದೇ ಲೀಸ್ಗೆ. ಇಲ್ಲಿ ಎಷ್ಟೇ ದಿನ ಇದ್ರು ಸ್ವಂತ ಮನೇಲಿ ಇದ್ದಾಗತ್ತಾ? ಡಾರ್ಲಿಂಗ್, ಈಗಿನ ಕಾಲದಲ್ಲಿ ಸ್ವಂತ ಮನೆಗಿಂತ ಬಾಡಿಗೆ ಬೋಗಿದ್ ಮನೆನೇ ಬೆಸ್ಟ್. ರಿಪೇರಿ ಮಾಡ್ಸಂಗಿಲ್ಲ, ಬಣ್ಣ ಹೊಡ್ಸಂಗಿಲ್ಲ, ಬೇಕಾದಾಗ ಬೇರೆ ಮನೆಗೆ ಹೋಗ್ಬೋದು. ಸ್ವಂತ ಮನೆ ಆದ್ರೆ ತುಂಬಾ ರಿಸ್ಕು. ಇಂಥ ಬಂಡವಾಳ ಇಲ್ಲದ ಮಾತಿಗೆ ಏನ್ ಕಮ್ಮಿ ಇಲ್ಲ. ದುಡಿಯಕ್ ಆಗದೆ ಇರೋರೆ ಇಂಥ ಮಾತಾಡೋದು. ನನ್ನನ್ನು ಬೈಯೋದಕ್ಕೆ ನಿಂಗೊಂದು ಕಾರಣ ಬೇಕು ಅಲ್ವಾ? ನಾನೇನು ದುಡಿಯೋದಿಲ್ಲ ಅಂತಿದ್ದೀನ. ನನ್ನ ಲೆವೆಲ್ಗೆ ಒಂದು ಕೆಲಸ ಸಿಕ್ತಿಲ್ಲ ಅಷ್ಟೇ. ಅದನ್ನ ನೀನು ಅರ್ಥ ಮಾಡ್ಕೋ ನೀ. ಅರ್ಥ ಮಾಡ್ಕೊಂಡಿದ್ದಕ್ಕೆ ನಿಮ್ ಜೊತೆ ಸಂಸಾರ ಮಾಡ್ತಿರೋದು. ಇಲ್ಲ ಅಂದಿದ್ರೆ ಮನೆ ಬಿಟ್ಟು ಹೋಗ್ತಿದ್ದ? ನಾನ್ ಹೋಗ್ತಿರ್ಲಿಲ್ಲ, ನಮ್ಮ ಮನೆಯಿಂದ ಆಚೆ ಕಳಿಸ್ತಿದ್ದೆ. ಒಂದು ಮನೆಗೋಸ್ಕರ ಪ್ರೀತಿಸಿದ ಗಂಡನೇ ಆಚೆ ಹೋಗುವಂತಿಲ್ಲಮ್ಮ. ಈ ಡ್ರಾಮಾ ಎಲ್ಲ ಸಾಕು. ಫಸ್ಟ್ ಶರ್ಮಾ ಬಿಲ್ಡರ್ಸ್ ಅವ್ರ ಆಫೀಸ್ಗೆ ಹೋಗಿ ಏನೇನ್ ಆಫರ್ಸ್ ಇದೆ ಅಂತ ತಿಳ್ಕೊಂಡ್ ಬನ್ನಿ. ಹಾಗಿದ್ರೆ ನೀನು ಈ ಮನೆ ಖಾಲಿ ಮಾಡೋ ನಿರ್ಧಾರ ಮಾಡ್ಬಿಟ್ಯಾ? ಹೌದು, ನಂಗೆ ಸ್ವಂತ ಮನೆ ತಗೊಳ್ಳೋ ಆಸೆ. ಹಾಗಿದ್ರೆ ನಿನ್ನ ಆಸೆ ಪೂರೈಸ್ತೀನಿ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹಣ ತಗೊಂಬರ ಕೇಳೋ, ಮನೆ ತಗೊಂಬಿಡೋಣ. ಮನೆ ತಗೊಳ್ಳಿ ಅಂದಿದ್ದು ನಿಮ್ ದುಡ್ಡಲ್ಲಿ, ಬೇರೆಯವ್ರ ದುಡ್ಡಲ್ಲಿ ಅಲ್ಲ. ಅಲ್ಲಿಂದ ಅವರಲ್ಲಿ ಬೇರೆಯವರು ಅಂದೆ. ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವ್ರು ಇದ್ದಂಗೆ. ಆ ದೇವ್ರು ಒಂದು ಮನೆ ಕೊಡ್ಸಲ್ವಾ? ಜಾನಿ, ದಿಸ್ ಇಸ್ ಟೂ ಮಚ್. ಮಾತ್ ಸಾಕು, ಆಫೀಸ್ಗೆ ಹೋಗಿ. ನಾನು ಹೋಗಲ್ಲ. ನನ್ಗೆ ಈ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಈ ಮನೆ ದೇವಸ್ಥಾನ ಇದ್ದಂಗೆ. ನಮ್ಮ ಕಾಲೋನಿ ತೀರ್ಥ ಕ್ಷೇತ್ರ ಇದ್ದಂಗೆ. ಎದುರುಗಡೆ ದೇವತೆ ಇರ್ತಾಳೆ. ನೀನ್ ದೇವತೆಗಳು ಓಡಾಡೋ ಜಾಗ ಅಂದೆ. ನಾನ್ ಮಾತ್ರ ಈ ಮನೆ ಖಾಲಿ ಮಾಡಲ್ಲ. ಇಲ್ಲಿಂದ ವಾಚೆ ಹೋಗೋದಾದ್ರೆ ನನ್ನ ಹೆಣ ಮಾತ್ರ. ಅವ್ವ ಅವ್ವ ಅವ್ವ, ಅದ್ ಯಾಕಂಗ್ ಕಿರ್ಚ್ಕತ್ತೀಯ? ಮೆತ್ತಗ್ ಮಾತಾಡು. ಯಾಕವ್ವ? ಅಯ್ಯೋ ಅಯ್ಯೋ ಅಯ್ಯೋ, ಬಟ್ಟೆ ಐತೆ. ಎಂತ ಘನ ಕಾರ್ಯ ಕೆಲಸ ಮಾಡಿದ್ಯಾ? ಬಿಡಮ್ಮ, ಪ್ರಾಣ ಹೋಯ್ತದ. ದುಡ್ಡು ಅನ್ನು
ಹೊಸ ಪ್ರಾಣ ಬರೋ ಹೊತ್ನಲ್ಲಿ ಪ್ರಾಣ ಹೋಗೈಸಿ ಯಾಕೆ ಮಾತಾಡ್ತೀಯಾ? ಅವಯ್ ನನಗೂ ಬಾಳೆಹಣ್ಣಿಗೂ ಇರೋ ವಯಸ್ಸು ನಂತರ ನೋಡ್ಬಿಟ್ಟು ಊರ್ ಜನಗಳೆಲ್ಲ ಆಡ್ಕೊಂಡು ನಗಾಡ್ತಾರೆ. ಇಂಥ ಟೈಮ್ಲಿ ನಮ್ಮ ಅಪ್ಪನಿಗೆ ಇನ್ನೊಂದು ಬೇಕಿತ್ತ. ನಾನು ಹೇಳ್ತಾ ಇರೋದು ನಿಮ್ಮಪ್ಪನ ಬಗ್ಗೆ ಅಲ್ಲ, ನೀನ್ ಅಪ್ಪ ಆಗೋ ಬಗ್ಗೆ. ನಾನು ಅಪ್ಪ ದಿಟ ಹೇಳ್ತಾ ಇದ್ದೆ ತಾನೆ. ನಿನ್ನಾಣಿ ಆಗ್ಲೂ ದಿಟ್ಟ. ಅವಯ್ ಸುರಾಜ್ಕ ಅವಯ್ ನಿನ್ಗೆ ಒಂದ್ ಕೊಟ್ರೆ ಸಾಕಾಗಲ್ಲ, ಇಡೀ ಬಾಕ್ಸ್ನೇ ತಿಂತಾರು. ಪುಟ್ಮಲಿಗೆ ಒಂದೇ ಒಂದು ತಿನ್ನಿಸ್ಬಿಟ್ಟು ಬರ್ತೀನಿ. ಪುಟ್ಮಲಿ ಅವೇ ಪುಟ್ಮಲಿ ಕುತ್ಕೋ ಕುತ್ಕೋ ಕುತ್ಕೋ, ಇಟ್ಕೊಳ್ಬಾರ್ದು. ಆ ಮಾಡು ಆ ಮಾಡು ಆ ಮಾಡು. ನೀನು ಈಗ ಒಬ್ಳಲ್ಲ, ಇಬ್ರು. ಆಗ್ಲೇ ಅತ್ತವೇ ಹೇಳ್ಬಿಟ್ರ ಬಾಬಣ್ಣ. ಬಾಬಣ್ಣ ಅನ್ಬಾರ್ದು, ಪ್ರೇಮಳ ಅಪ್ಪ ಅನ್ಬೇಕು. ಹ್ಞೂ ಮತ್ತೆ ನನ್ಗೇನಾದ್ರು ಹೆಣ್ಣು ಕೂಸುಟ್ರೆ ನಮ್ ಪ್ರೇಮಜ್ಜಿ ಹೆಸರಿಡ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟಿದಿ. ಅದಕ್ಕೆ ಹಂಗಿಟ್ಟಿ. ನೀನು ಅಷ್ಟೇ ಇನ್ಮೇಲೆ ಪುಟ್ಮಲಿ ಅಲ್ಲ, ಪ್ರೇಮಳ ಅವ್ವ. ಬಾಬಣ್ಣ ಆಗ್ಲೇ ನಾಮಕರಣನು ಮಾಡ್ಬಿಟ್ಟವ್ರೆ, ಮತ್ತೆ ಸತ್ಯನಾಶ ಆಯ್ತು. ಆಮೇಲೆ ಪುಟ್ಮಲಿ ಈ ಖುಷಿಗೆ ಇಡೀ ಏರಿಯಾಕ್ಕೆ ಲಾಡು ಹಂಚ್ಬೇಕು ಅನಿಸ್ತಾ ಇದೆ. ಬಾಬಣ್ಣ ಇದೆಲ್ಲ ಬೇಕಾ? ನೀನ್ ಹೇಳೋದು ಸರಿ ಕಾಣ್ತಕ್ಕ. ಲಾಡು ಹಂಚಿ ದುಡ್ಡೆಲ್ಲ ಖಾಲಿ ಮಾಡ್ಕೊಂಬಿಟ್ರೆ ಪ್ರೇಮಳ ಭವಿಷ್ಯಕ್ಕೆ ದುಡ್ಡು ಹೆಂಗ್ ಕೂಡಿಡೋದು ಅಂತ ಇದೆ. ಶ್ರೀರಾಮ, ನಮ್ಮ ಅತ್ತೆ ಬಾಬಣ್ಣ ಇಬ್ರು ಕೂಸ್ ಬಗ್ಗೆ ಇಷ್ಟೊಂದು ಕನ್ಸ್ ಕಾಣ್ತವ್ರೆ, ನಾ ಯಾನ್ ಮಾಡ್ಲಿ ಈಗ? ಆಮೇಲೆ ಪುಟ್ಮಲಿ ನಮ್ಗೆ ಹೆಣ್ಣು ಕೂಸೆ ಹುಟ್ಟೋದು. ಯಾಕ? ಯಾಕಂದ್ರೆ ಹೆಣ್ಣು ಅಂದ್ರೆ ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿ ನಮ್ಮ ಮಟ್ಟಿಗೆ ಬಂದ್ಬಿಟ್ರೆ ನಾವು ಐಶ್ವರ್ಯವಂತರ ಆಯ್ತೀವಿ. ಅದು ಅಲ್ದಿ ಹೆಣ್ಣೈಕ್ಲಿಯೇ ಅಪ್ಪ ಅವನ್ನ ಚಂದಾಗಿ ನೋಡ್ಕೊಳ್ಳೋದು, ಗಂಡ ಐಕ್ಲಾದ್ರೆ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಬಾಳೆಹಣ್ಣು ಥರ ಏನಾದ್ರು ಗಂಡ ಐಕ್ ಹುಟ್ಟುಬಿಟ್ರೆ ನೆಟ್ಟಗೆ ಸ್ಮಶಾನಕ್ಕೆ ಕಳಿಸ್ಬಿಡ್ತಾರೆ. ಅದಕ್ಕೆ ನಮ್ಗೆ ಹೆಣ್ಣು ಕೂಸೆ ಹುಟ್ಟೋದು ಒಂದಿ. ಮತ್ತೆ ಅತ್ತೆವ ಗಂಡ್ ಕೂಸ್ಬೇಕು ಅಂತ ಇದ್ರು, ಅದಕ್ಕೆ ತಕಮ್ಮೆ ಅವಳಿ ಜವಳಿನೇ ಹುಟ್ಲಿ. ಶ್ರೀರಾಮ ಮಧುರ ಮಧುರ ಅವ್ರೆ ಅಟ್ಟಿಗೆ ಯಾರು ಬಂದಿದ್ದಾರೆ ನೋಡಿ. ನಮ್ಮ ಮನೆಗೆ ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋ ಮುಟ್ಟಾಡ್ರೊಬ್ರು ಬರ್ತಾರೆ, ಸೂಪರ್ ಸ್ಟಾರ್ ಅಂತೂ ಬರಲ್ಲ. ಸಾರಿ, ಐ ಆಮ್ ಸಾರಿ ಗೌಡ್ರೆ. ತೊಂದ್ರೆ ಇಲ್ಲ, ಇವತ್ತು ನಾನು ಶಾನೆ ಖುಷಿಲವನಿ. ಅದಕ್ಕೆ ಯಾನು ಕೌಂಟ್ರ್ ಕೊಡ್ತಾ ಇಲ್ಲ ಅಂದಿದ್ರೆ ಏಪ್ರನ್ಲೆ ಬಾಯಿ ಹೊಲ್ದು ಬಿಡ್ತಾ ಇದ್ದಿ. ಹೇಗಿದ್ದಾರ ಗೌಡ್ರೆ? ನಾ ಶಾನೆ ಖುಷಿಯಾಗಿ ಮಧುರ ಅವ್ರೆ. ಹೌದಾ? ಅದೇನ್ ಖುಷಿ ವಿಷಯ ಅಂತ ನಮ್ಗೂ ಹೇಳಿ, ನಾವು ಖುಷಿ ಪಡ್ತೀವಿ. ಹೇಳಕ್ ನಾಚಿಕೆ ಆಯ್ತದೆ. ಅದ್ ಹೇಳಕ್ಕೆ ಒಬ್ರು ಬಂದಾರೆ. ಯಾರು ಬಂದಿದ್ದಾರೆ? ನಮ್ಮ ಅವ್ವ ಬಂದಾಳೆ. ನಿಮ್ ತಾಯಿ ಬಂದಿದ್ದಾರ? ಕರೀರಿ ಒಳಗೆ. ಅವ್ವ ಅವ್ವ ಅಯ್ಯ ಬಂದೆ ಕೂಡ. ಅದ್ ಯಾಕಂತ ದನ ಕರ್ದೆ? ಶೀಸ್ ಮೈ ಅವ್ವ. ನಮಸ್ತೆ ಆಂಟಿ. ಶೀಸ್ ಮೈ ಮಧುರ. ಮಧುರ ಅವರು ಇವಳೇನ ಮಧುರ ಇಂಗ್ಲಿಷ್ ಹುಡುಗಿ. ಅವಿ 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 ನಮ್ ಇಲಾಚಿ ಹಸು ತರ ಏನ್ ಪಸಂದ್ ಆಗಿದ್ಯವ್ವ. ಈಗ ತಾನೇ ಕರ್ದಿರೋ ಹಾಲ್ಗೆ ಹೆಪ್ಪಾಕಿ ಬೆಣ್ಣೆ ತೆಗ್ದಂಗಿದೆ. ಅವಳು ಕೂದಲು ನೋಡು. ಇರು ನೋಡ್ತೀನಿ. ನಮ್ಮ ಹಸು ಬಾಲ ತರ ಈಟುದ್ದ ಇದೆ. ಅವತ್ತು ನಿನ್ನ ಸರಿಯಾಗಿ ನೋಡಕ್ ಆಗ್ಲಿಲ್ಲ ಮಗಳೇ. ಏಟ್ ಬೆಳ್ಳಿಗಿದ್ಯೆ ತಾಯಿ. ಕಣೆ ಅವಳವ್ವಾಯ್, ಈ ಬೆಳೆದಿಂಗಳೇ ನನ್ನಂತ ವಿದ್ಯಾರ್ಥಿಗಳು ಓದ್ಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಡ್ತಾರೆ. ಲೇ ದನ ಕಾಯೋನೆ, ಮಾತು ಜಾಸ್ತಿ ಆಯ್ತು. ಆಂಟಿ ಬನ್ನಿ ಕೂತ್ಕೊಳ್ಳಿ. ಆಂಟಿ, ಪುಟ್ಮಲ್ಲಿ ಅವರು ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಪುಟ್ಮಲ್ಲಿ ನನ್ ಪ್ರಾಣ ಇದ್ದಂಗ ಮಗಳೇ. ಇವತ್ತು ನಿನ್ ನೋಡಿ ನಂಗೆ ಬೋ ಖುಷಿ ಆಯ್ತು. ಜೊತೆಗೆ ಈ ಅಡಿಗೆ ಅವನು ರಸಗುಲ್ಲ ತರ ಪಸಂದಾಗವನೇ. ಆಂಟಿ, ನಾನು ಅಡುಗೆವನಲ್ಲ. ಇನ್ನೇನು ಈ ಏರಿಯಾ MLA-ನಾ? ಆಂಟಿ, ಇವ್ರು ನನ್ನ ಯಜಮಾನ್ರು ಜಾನಿ. ಓಹೋ, ಇವನೇನಾ ನಾಲಾಯ್ಕು? ಜಾನಿ, ಆಂಟಿ ಕಾಫಿ ಮಾಡ್ಕೊಂಬನ್ನಿ. ಏ ಕಾಪಿ ಗೀಪಿ ಎಲ್ಲ ನಾ ಕುಡಿಯಕ್ಕಿಲ್ಲ. ನಾ ಕುಡಿಯೋದು ಬರೇ ಹಾಲು. ಹೊತ್ತು ಮುಳುಗೋತ್ತಿಗೆ ನಮ್ಮ ಅಟ್ಟಿ ಕಡೆ ಬನ್ನಿ, ನಾನೇ ನಿಮ್ಗೆ ಸಿಹಿ ಕೊಟ್ಟು ಸಿಹಿ ಸುದ್ದಿನೂ ಹೇಳಿ ಜೊತೆಗೆ ಊಟ ಮಾಡ್ತೀನಿ ಕಳಿಸ್ತೀನಿ. ಏನ್ ವಿಶೇಷ ಆಂಟಿ? ನೀವು ಸಂಜೆಗೆ ಬರ್ತಿದಾರಲ್ಲ, ಬನ್ನಿ ಗೊತ್ತಾಯ್ತದೆ. ಖಂಡಿತ ಬರ್ತೀವಿ. ಜಾನಿ, ಗೌಡ್ರ ತಾಯಿ ಎಷ್ಟು ಮುದ್ದಾಗಿದಾರಲ್ವಾ? ನೋಡಕ್ ಮುದ್ದಾಗಿದ್ದಾರೆ, ಮಾತ್ರ ಗುದ್ದೋರ್ ತರ ಆಡ್ತಾರೆ. ಜಾನಿ, ಒಗ್ಗರಣೆ ಹಾಕಿದ್ದೆ, ನೋಡ್ಕೊಂಡ್ ಬರ್ತೀನಿ.
ತನಕಯನೆ ಎಳ್ಳ ಮೇಲೆ ನೀ ಕೂತ್ಕೋ ಕೂಸು ಸರಿಲ್ಲ ಅನ್ನೋದು ಗೊತ್ತಿಲ್ಲ ನಿಂಗೆ. ಪುಟ್ಬಲ್ಲಿ ಅವ್ರಿಗೆ ಹುಷಾರಿಲ್ವಾ? ಏನಾಯ್ತು? ಓ ಅಣ್ಣಯ್ಯಪ್ಪನವ್ರೆ, ಮೊದಲು ತಿನ್ನಿ ಆಮೇಲೆ ಹೇಳ್ತೀನಿ. ಸ್ವೀಟ್ ಇರ್ಲಿ, ಈ ಸ್ವೀಟ್ ಯಾವ ಖುಷಿಗೆ ಅಂತ ಹೇಳಿ. ಇವನು ಅಪ್ಪ ಆಯ್ತವನೆ. ಅಪ್ಪನ ಯಾರ ಮಗುಗೆ? ಮಧುರ ಅವ್ರ ಕೂಸ್ಗೆ. ಮತ್ತಿನ್ನೇನು ಅಣ್ಣಯ್ಯಪ್ಪನವ್ರೆ, ನನ್ನ ಹೆಂಡ್ರು ಕೂಸ್ಗಿಯೇ. ಕಂಗ್ರ್ಯಾಚುಲೇಷನ್ಸ್ ಪುಟ್ಮಲ್ಲಿ ಅವರೇ, ನನ್ಗಂತೂ ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಅನ್ಸುತ್ತೆ ನಿಮ್ ಮುಖ ಪಳಪಳ ಅಂತ ಹೊಳಿತಾ ಇದೆ. ಏನಾಯ್ತುಡ? ಸ್ವೀಟ್ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡ್ತು. ಅಷ್ಟೊಂದು ಬಿರ್ಬಿರ್ನೆ ಯಾಕೆ ತಿನ್ನಕೋದೆ? ಅದು ಮಾಮ ಆಯ್ತಾರಲ್ಲ, ಆ ಖುಷಿಗೆ ಬಾಯಿಗೆ ಹಾಕೊಂಡ್ಬಿಟ್ರು. ಪುಟ್ಮಲ್ಲಿ ಅವರೇ, ಹೇಗ್ ಅನ್ನಿಸ್ತಿದೆ? ಎಕ್ಸೈಟಿಂಗ್ ಆಗಿದ್ಯಾ? ಯಾನಿ ಒಳ್ಳೆ ಮಧುರ ಅವ್ರೆ, ನನಗೆ ಯಾನೂ ಹಾಗೇ ಇಲ್ಲ. ಚೆನ್ನಾಗಿ ಅನ್ನಿಸ್ತಾ ಇದೆ. ಮಧುರ ಅವ್ರೆ, ನೀವು ಒಳಗೆ ಹೋಗಿ ಗೈಡ್ ಮಾಡಿ ಇಂಗ್ಲೀಷ್ಲೇ ಮಾತಾಡಿಸಿ. ನಮ್ಗೆ ಹುಟ್ಟ ಕೂಸು ನಿಮ್ಮ ಥರವೇ ಇಂಗ್ಲೀಷ್ಲಿ ಪಟಪಟ ಅಂತ ಮಾತಾಡಬೇಕು. ಪುಟ್ಮಲ್ಲಿ ಅವರೇ, ನೀವ್ ಯಾವ ಮಗನ ಬಯಸ್ತಾ ಇದ್ದೀರಾ? ಗಂಡ ಹೆಣ್ಣ? ಏನುಡ ಪದೇ ಪದೇ ಕೆಮ್ಮಿಯೇ? ಏನು ಗಂಟ್ಲು ನೋವ? ಕಿರ್ನಾಲ್ಗೆ ಬೆಳಕಂಡಿರ್ಬೇಕವ್ವ. ಜಾನಿ, ಏನಾಯ್ತು ನಿಮ್ಗೆ? ಡಾರ್ಲಿಂಗ್, ಯಾಕೋ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಓ ಮೈ ಗಾಡ್. ನಾನು ಮನೆಗೆ ಹೋಗ್ತೀನಿ. ಓ ಅಣ್ಣಪ್ಪನವ್ರೆ, ನನ್ನ ಕೂಸ್ಗ ಮಾಮ ಆಯ್ತಿದಾರಿ, ಅದಂಗೆ ಹೋದಾರಿ? ಹೌದು, ನೀವು ಎಲ್ಗೂ ಹೋಗ್ಬಾರ್ದು. ನನ್ನ ಸೊಸೆ ಅವ್ವ ಆಗೋ ಖುಷಿಗೆ ನಾವೆಲ್ಲರೂ ಕುಣಿಬೇಕು. ಲೋ ತನಕಯವನೆ ಹಾಕ್ಲ ಪದನ. ನಾನು ಅವ್ವ ಆಯ್ತಿಲ್ಲ ಅಂತ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಇವ್ರ ಪರಿಸ್ಥಿತಿ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ. ಚಂದನ್ ಅವ್ರೆ, ಯಾನ್ ನಡೀತಿದೆ? ನಮ್ಮ ಹತ್ರ ಏನ್ ನಡೆಯುತ್ತೆ ಪುಟ್ಮಲ್ಲಿ ಅವರೇ? ನಡೀತಿರೋದೆಲ್ಲ ನಿಮ್ಮ ಹತ್ರನೇ. ಯಾನ್ ಹೇಳ್ತಾ ಇದ್ದೀರಿ? ಹೇಳೋಕಿನ್ನೇನು ಉಳಿದಿದೆ ಪುಟ್ಮಲ್ಲಿ ಅವರೇ? ಎಲ್ಲ ಮುಗ್ದೋಗಿದೆ. ಇನ್ ಮುಂದೆ ಆ ಮನೆ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಪುಟ್ಮಲ್ಲಿ ಅವ್ರ ಬಾಯಿಂದ ರೊಮ್ಯಾಂಟಿಕ್ ಸಾಂಗ್ ಕೇಳೋ ಹಾಗಿಲ್ಲ. ಬರೀ ಲಾಲಿ ಹಾಡೇ ಕೇಳಬೇಕು. ಆದ್ರೂ ಇಷ್ಟು ದಿವಸ ಬರೀ ಬಾಯಿ ಮಾತಲ್ಲಿದ್ದ ಮಗು ಇವತ್ತು ಕೈಗೆ ಬಂದ್ಬಿಟ್ಟಿದೆ. ಮಧು, ಮಧು, ಏನ್ ಜಾನಿ, ಯಾಕೆ ಗಾಬರಿ ಆಗಿದ್ದೀರಾ? ಇಟ್ಸ್ ಇಂಪಾಸಿಬಲ್. ಯಾವ್ದು ಇಂಪಾಸಿಬಲ್? ಏನ್ ಮಾತಾಡ್ತಿದ್ದೀರಾ? ಪುಟ್ಮಲ್ಲಿ ಅವ್ರ ಕೈಯಲ್ಲಿ ಮಗು ಇದೆ. ಇದ್ರೇನೀಗ? ಅಯ್ಯೋ, ನಾನು ಹೇಳೋದೇ ನಿಂಗೆ ಅರ್ಥ ಆಗ್ತಿಲ್ಲ. ನಿಮ್ ಮಾತಿನ ಅರ್ಥ ಏನು? ಅವ್ರಿಗೆ ರಾತ್ರಿ ಮಗು ಆಗ್ಬಿಟ್ಟಿದೆ ಅಂತನಾ? ಹೌದು. ಇದನ್ನ ನಂಬೇಕಾ? ನಂಬಲೇಬೇಕು ಮಧು. ಅಲ್ಲಿ ನೋಡು. ಏನು ಬಂಗಾರಿ? ಪುಟ್ ಮಾಡಿ ಕೊಡಮ್ಮ, ಕೂಸ್ ಕೊಡು. ನಿಮ್ಮ ಅಪ್ಪ ಬಂದ್ರು. ಅದೇ ನನ್ನ ಮುದ್ದು, ಅದೇ ನನ್ನ ಬಂಗಾರಿ, ಅದೇ ನನ್ನ ರಾಜಕುಮಾರಿ. ಅವೇ ಪುಟ್ಮಲಿ, ಇವಳು ನೋಡು ನನ್ನ ತರವೇ ಅವಳೆ. ಬಾಬಣ್ಣ, ಇವಳು ನಮ್ಮ ಅತ್ತೆ ಒಂಥರನೇ ಅವಳೆ. ಇಲ್ಲ ಕಂಬಿಡು, ಇವ ನನ್ನ ತರವೇ ಇರೋದು. ಮೂಗ್ ನೋಡಿ, ಇವಳು ಮೂಗು ನಮ್ಮ ಅತ್ತೆ ಒಂದು ಮೂಗ್ ತರನೇ ಇಲ್ವೇ? ಇಲ್ಲ ಕಮ್ಮೆ, ಕಣ್ಣು ನೋಡು ನನ್ನ ಕಣ್ ತರವೇ ಅದ. ಇವ ನನ್ನ ತರನೇ ಬೆಳಿತಾಳೆ. ಹಾಗಾದ್ರೆ ಪುಟ್ಮಲ್ಲಿ ಅವ್ರಿಗೆ ಹೆಣ್ಮಗು ಆಗಿದೆ. ಜೋ 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 ಗೋಪಿಯ ಕಂದ, ಜೋ 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 ಪರಮಾನಂದ, ಜೋ ಜೋ. ಅಯ್ಯೋ ನನ್ ರಾಜ್ಕುಮಾರ. ಡಾರ್ಲಿಂಗ್, ಪುಟ್ಮಲ್ಲಿ ಅವ್ರಿಗೆ ಟ್ವಿನ್ಸ್ ಆಗಿದೆ. ಜಾನಿ, ಇದನ್ನೆಲ್ಲ ನಾನು ನಂಬೇಕಾ? ನಂಬಲೇಬೇಕು ಮಧು. ನೋಡು ಕಂದ, ನೀನು ನಿಮ್ ತಾತನ್ ತರನೇ ದೊಡ್ಡ ಮನ್ಸಾಗ್ಬೇಕು. ಅದು ಬಿಟ್ಟು
ನಿಮ್ಮಪ್ಪ ದನಕಾಯಿ ಅಂತಾರ ಪಟ ಪಟ ಚಡ್ಡಿ ಬನಿಯನ್ ಮಾರೋನಾಗ್ಬಾರ್ದು. ಅವೇ ಪಟಾಪಟಿ ಚಡ್ಡಿ ಬನ್ನಿನ್ ಮಾಡ್ಕೊಂಡೆ ಅವನ್ನ ಹುಟ್ಟಿಸಿರೋದು. ಕೋಳಿ ಪುಕ್ಕ ಕೀಳೋರ್ಗು ಮಕ್ಕಳಾಯ್ತದೆ. ಆಯ್ತು ಬಿಡವ, ಅವ ಅವ್ರ ತಾತಂತರ ದೊಡ್ಡ ಮನಸ್ನಾಗ್ಲಿ. ನಾನು ರಾಜ್ಕುಮಾರ್ನ ದೊಡ್ಡ ಗ್ರೂಮಿಂಗ್ ಕ್ಲಾಸ್ ನಡೆಸೋ ಟೀಚರ್ ಮಾಡ್ತೀನಿ. ಮಧುರವ್ರೆ ಅಲ್ಲೇ ಯಾಕೆ ನಿಂತ್ಕೊಂಡಿದ್ರಿ? ಒತ್ತಿ ದಂಡಕ್ಕೆ ಬನ್ನಿ, ನಮ್ಮ ಪ್ರೇಮ ನಿಮ್ಮ ಜೊತೆ ಮಾತಾಡ್ಬೇಕು ಅಂತಾಳೆ. ಹಂಗೆ ಓ ಅಣ್ಣಪ್ಪನವ್ರೆ ಮಾಮೂನು ಕರಿ ಅಂತವಳೆ. ಪ್ರೇಮ ಬಂದ ನೋಡು ಮಾಮ. ಬಂದಾಯ್ತಲ್ಲ, ಇನ್ಮೇಲಾದ್ರೂ ಸುಮ್ಮನಿರೋ ರಾಮ. ಮಾಮ ಆದವನು ಕೂಸ್ ಕರೆದ್ರೆ ಬರ್ದೇ ಇರ್ತಾನ. ಅಪ್ಪ ಮಾಮ ಕೂಸ್ ನೋಡಿದ್ರೆ ಏನ್ ಅನ್ನಿಸ್ತದೆ? ನೋಡಿದ್ರೆ ತಾನೇ ಏನಾದ್ರೂ ಅನ್ಸೋಕೆ. ತೋರ್ಸ್ಬಿಟ್ಟೆನಾ ಕಣ್ಣೆಸ್ರು ಆಯ್ತದೆ. ಗೌಡ್ರೆ ಇದೆಲ್ಲ ಹೇಗೆ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಹುಟ್ಟಿಸ್ತವ್ ನನಗೆ ನಂಬಕಾಯ್ತಾ ಇಲ್ಲ, ಇನ್ನೀವ್ ಹೆಂಗ್ ನಂಬಿರಿ ಹೇಳಿ? ಅಮ್ಮಿ ಮಧುರ ನೀನ್ ಯಾವ ಕೂಸಿಗೆ ತಾಯಿ ಅದೇ? ಹ್ಞೂ ಮಧುರವ್ರೆ, ಬಿರ್ನೆ ನೀವು ಕೂಸ್ ಕವ್ವ ಆಗ್ಬಿಡಿ. ಆಮೇಲೆ ಪುಟ್ಮಲಿ ಇಷ್ಟು ಬಿರ್ನ ಅವ್ವ ಬಿಡಕಾಯ್ತದ? ಅದಕ್ಕಿನ್ನು ಟೈಮ್ ಅದೇ. ಏನ್ರಿ ಟೈಮ್ ಇದೆ? ನನ್ ಮಧುನು ಇಮಿಡಿಯೇಟ್ ತಾಯಿ ಆಗ್ತಾಳೆ. ಗೌಡ್ರೆ, ನೀವು ಅವಳಿ ಜವಳಿ ಮಕ್ಳು ಹುಟ್ಟಿಸಿದಿರಾ, ನಾನು ತ್ರಿವಳಿ ಮಕ್ಳು ಹುಟ್ಟಿಸ್ತೀನಿ.